ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಪ್ರೊಫೆಷನಲ್ ಲ್ಯಾಡರ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಲ್ಯಾಡರ್ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಏಣಿ ಮೇಲೆ ಮೇಲೆ ಹತ್ಕೊಂಡು ಹೋಗ್ತೀವ, ಮೇಲ್ಗಡೆ ಟೆರೆಸ್ಗೆ ಹೋಗೋಕೆ ಯೂಸ್ ಮಾಡ್ತೀವಿ, ಅಥವಾ ಮೇಲ್ಗಡೆ ಏನಾದ್ರು ತೊಗೋಬೇಕು ಅಂತಂದರೆ ನಾವು ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಏನಾದರೂ ವಸ್ತುಗಳನ್ನು ತೊಗೊಳೋದಕ್ಕೆ ಅಥವಾ ನಾವು ಮೇಲ್ಗಡೆ ಹತ್ತೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ನಾನಿವತ್ತು ಮಾತಾಡಕ್ಕೆ ಹೋಗ್ತಾ ಇರೋದು ಅದೇ ಥರದ್ದು ಪ್ರೊಫೆಷನಲ್ ಲ್ಯಾಡರ್ ಅಂತ ಕರಿತೀವಿ. ಓಕೆ, ಸೊ ನಮಗೆ ಹಂಗಿದ್ರೆ ಯಾವುದ್ಯಾವುದು ಥರ ಪ್ರೊಫೆಷನಲ್ ಲ್ಯಾಡರ್ ಅಂದರೆ ಏನು ಹಾಗಿದ್ರೆ ನೋಡ್ತಾ ಹೋಗೋಣ. ಸಿಟ್ ವಿತ್ ಎ ಐಡಲ್ನೆಸ್ ಅಂತ ಕರಿತೀವಿ. ನಾವು ಏನು ಮಾಡಿಲ್ದಂಗೆ ಸುಮ್ಮನೆ ಕೂತಲ್ಲಿ ಹಾಗೇ ಇರ್ತೀವಿ. ಸೊ ಡೂ ಸಮಥಿಂಗ್ ಅಂತ ಏನಾದರೂ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಕ್ರೌಲ್ ವಿತ್ ಎ ಅನ್ಸೆಕ್ಯೂರ್ಡ್ ಜಾಬ್. ನಾವು ಸ್ಟೇಜಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನಮ್ದು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ನಾವು ನೋಡ್ಕೊಳ್ಳೋಣ ಆಗಿದ್ರೆ. ಓಕೆ, ಸಿಟ್ ವಿತ್ ಎ ಐಡಲ್ನೆಸ್, ನಾನು ಏನೂ ಮಾಡ್ತಾ ಇಲ್ಲ, ಖಾಲಿ ಕೂತಿದ್ದೀನಿ, ಏನು ನಂತರ ಕೆಲಸ ಇಲ್ಲ ಅಥವಾ ಬಿಸ್ನೆಸ್ ಇಲ್ಲ ಅಥವಾ ಏನು ಇನ್ಕಮ್ ಇಲ್ಲ, ಆ ಥರದ್ದು ಏನು ಅರ್ನಿಂಗ್ಸ್ ನಾನು ಮಾಡ್ತಾ ಇಲ್ಲ ಅಂತ ಐಡಲ್ನೆಸ್ ಆಗಿರೋದು. ಸೊ ನೆಕ್ಸ್ಟ್ ಬಂದು ಕ್ರೌಲ್ ವಿತ್ ಎ ಅನ್ಸೆಕ್ಯೂರ್ಡ್ ಜಾಬ್. ನಾನು ಜಾಬಲ್ಲಿ ಇದ್ದೀನಿ, ಬಟ್ ಯಾವಾಗ ತೆಗೆದು ಹಾಕ್ತಾರೋ ನನಗೆ ಜಾಬಿಂದ ನಂಗೆ ಗೊತ್ತಿಲ್ಲ. ಅನ್ಸೆಕ್ಯೂರ್ಡ್ ಜಾಬ್, ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ. ಸೊ ನೋಡ್ತಾ ಇರ್ಬೋದು ನಾವು ಬೇರೆ ಬೇರೆ ಒಂದು ಫೀಲ್ಡ್ಗಳಲ್ಲಿ ಏನಂತಾರೆ, ಅದು ಅವ್ರ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ BBMP ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಎಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಅನ್ಸೆಕ್ಯೂರ್ಡ್ ಜಾಬ್ ಅಂತ ಕರಿತೀವಿ. ಇನ್ನು ವಾಕ್ ವಿತ್ ಎ ಸೆಕ್ಯೂರ್ಡ್ ಜಾಬ್, ನಾನೇನು ಮಾಡ್ತಾ ಇಲ್ಲ, ಕೂತಿದ್ದೀನಿ, ತೆವಳ್ತಾ ಇದ್ದೀನಿ. ಕ್ರೌಲ್ ಅಂದರೆ ತೆವಳೋದು, ಮಗು ಹಿಂಗೆ 4 ಅಂಬೆಗಾಲ ಅಂತ ಕರಿತೀವಲ್ಲ, ತೆವಳ್ತಾ ಇದ್ದೀವಿ ಅನ್ಸೆಕ್ಯೂರ್ಡ್ ಜಾಬಲ್ಲಿ. ನಾನು ನಡೀತಾ ಇದ್ದೀನಿ ಸೆಕ್ಯೂರ್ಡ್ ಜಾಬಲ್ಲಿ, ನಡೀತಾ ಹೋಗ್ತಾ ಇದ್ದೀನಿ ಸೆಕ್ಯೂರ್ಡ್ ಜಾಬಲ್ಲಿ. ಸೊ ನೆಕ್ಸ್ಟ್ ಜಾಬ್ ವಿತ್ ಎ ಕಾಂಪಿಟೆಂಟ್ ಬಿಸ್ನೆಸ್, ಅಂದರೆ ನಾನು ಬಿಸ್ನೆಸ್ನ ಮಾಡ್ತಾ ಇದ್ದೀನಿ, ಒಂದು ಸಮರ್ಥವಾದ ಒಂದು ಬಿಸ್ನೆಸ್ ಇದೆ ನನ್ನ ಹತ್ರ. ಅಂದರೆ ನನಗೆ ಅರ್ನಿಂಗ್ಸ್ಗಾಗಿರ್ಬೋದು ಇನ್ನೊಂದಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ನಾನು ಇಲ್ಲಿ ಅಂತಾರೆ 3ಕ್ಕೆ ಇಳಿತಾ ಇಲ್ಲ 6ಕ್ಕೆ ಏರ್ತಾ ಇಲ್ಲ ಅಂತಾರಲ್ಲ, ಆ ಥರ ನಾನು ಅಲ್ಲಿಗೆ ಇದೆ. ಬಟ್ ಯಾವುದು ಸಾಲ ಇಲ್ಲ, ಏನೂ ಇಲ್ಲ, ಆರಾಮಾಗಿ ನಾನಿದ್ದೀನಿ, ಲೈಫಲ್ಲಿ ಚೆನ್ನಾಗಿದ್ದೀನಿ ಅಂತ ಅದೊಂದು ಸ್ಟೇಜ್ ಇರುತ್ತೆ. ಇನ್ನು ರನ್ ವಿತ್ ಎ ಪ್ರೊಫೆಷ್ನಲ್ ಲ್ಯಾಡರ್ ಅಂತ ಕರಿತೀವಿ ನಾವು. ಓಕೆ, ರನ್ ವಿತ್ ಎ ಪ್ರೊಫೆಷ್ನಲ್ ಲ್ಯಾಡರ್ ಅಂದರೆ ನಾವು ಇದೆಲ್ಲದನ್ನು ಮೀರಿ, ಓಕೆ, ಇದೆಲ್ಲದನ್ನು ಮೀರಿಕೊಂಡು ನಾವು ಸೇವಿಂಗ್ಸ್ನ ಮಾಡ್ತಾಯಿದ್ದೀವಿ, ಬೇರೆ ಬೇರೆ ಮೂಲಗಳಿಂದ ನಾವು ಅರ್ನಿಂಗ್ಸ್ನ ಮಾಡ್ತಾಯಿದ್ದೀವಿ, ಬೇರೆ ಬೇರೆ ಮೂಲಗಳಿಂದ ನಮಗೆ ಇನ್ಕಮ್ ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಮತ್ತೆ ತಿರ್ಗಾ ನಾವು 50% ಹೂಡಿಕೆ ಮಾಡಿ 50% ಬೇರೆ ಬೇರೆ ಕಡೆ ಏನು ಮಾಡಬೇಕು ಏನು ಎತ್ತಂತ ನಮಗೆ ಒಂದು ಟ್ರೈನಿಂಗ್ ಇದೆ. ಅಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ ನನಗೆ. ನಾನು ಮಾಡ್ತಿರೋ ಕೆಲಸನ ಇನ್ನೂ ಹಿಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಾನು ಮಾಡ್ತಿರೋ ಜಾಬನ್ನು ನಾನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಯಾವ ಥರ ನನ್ನನ್ನು ನಾನು ಏನಂತಾರೆ ತರಬೇತಿಗೊಳಿಸ್ಕೊಳ್ಳೋದಾಗಿರ್ಬೋದು, ನನ್ನನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ನನ್ನ ವರ್ಕಲ್ಲಾಗಿರ್ಬೋದು ಅಥವಾ ನನ್ನ ಪ್ರೊಫೆಷನಲ್ ಕಂಪ್ಲೀಟ್ಲಿ ಒಂದು ಹಂತ ಅಂತಿರುತ್ತೆ. ಆ ಹಂತನ ನಾವು ತಲುಪಿದರೆ ಡೆಫಿನೆಟ್ಲಿ ನಾವು ಲೈಫಲ್ಲಿ ಒಂದು ಸೆಕ್ಯೂರ್ ಲೈಫನ್ನ ಲೀಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಹಾಗಿದ್ರೆ, ಈಗ ನಾವು ಐಡಲಾಗಿ ಕೂತಿದ್ದೀವ, ತೆವಳ್ತಾ ಇದ್ದೀವ, ನಡೀತಾ ಇದ್ದೀವ, ಅಥವಾ ನಾವು ಓಡ್ತಾ ಇದ್ದೀವ, ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ನಾವು ನೋಡಿಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಬಗ್ಗೆ ನಾವು ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಥವಾ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಏನು ಬೇಕು, ಅದಕ್ಕೆ ಏನು ಸಪೋರ್ಟ್ ಬೇಕು, ಅಥವಾ ಅದ್ರ ಬಗ್ಗೆ ಏನು ನಾಲೆಡ್ಜ್ ಬೇಕು ನಿಮಗೆ ಅನ್ನೋದೆಲ್ಲ ಕಂಪ್ಲೀಟಾಗಿ ನಮ್ಮ ಆಫೀಸಿಗೆ ನೀವು ವಿಸಿಟ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಆ ಹೋಪ್ ನಿಮಗಿರಲಿ, ಆ ನಂಬಿಕೆ ನೀವು ಇಟ್ಕೊಂಡು ನಮ್ಮ ಆಫೀಸಿಗೆ ಒಂದ್ಸಲ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನಾವು 2025 ನಮ್ಮದೇ ವರ್ಷ ಅಂತ ಘೋಷಣೆ ಮಾಡ್ಕೊಳ್ಳೋಣ. ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅದಕ್ಕೆ ತಕ್ಕನಾಗಿ ಗ್ರೋತ್ ಕೂಡ ಆಗ್ತಾಯಿದೆ. ಸೊ ಡೆಫಿನೆಟ್ಲಿ ಒಂದು ಸರಿ ನಮ್ಮ ಆಫೀಸ್ನ ನೀವು ವಿಸಿಟ್ ಮಾಡಿ, ನಿಮ್ಮ ಗ್ರೋತ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಬಲ್ಲೆ. ಥ್ಯಾಂಕ್ ಯು.